ಸುಮಾರು 35 ವರ್ಷಗಳ ಒಂದು ಸುದೀರ್ಘ ಹೋರಾಟ, 3 ದಶಕಗಳು ಅಂದರೆ ಸಾಮಾನ್ಯ ಅಲ್ಲ. ಇವತ್ತು ಬೀದಿಯಲ್ಲಿ ರೋಡಲ್ಲಿ ಬಿದ್ದು ಇವತ್ತು ಒಳ ಮೀಸಲಾತಿಗಾಗಿ ಒಂದು ದಲಿತ ಸಮುದಾಯ ಹೋರಾಟ ಮಾಡ್ಕೊಂಡು ಬಂತು. ಅದರ ಒಂದು ಹೋರಾಟದ ಪ್ರತಿಫಲ ಇವತ್ತು ಸಿದ್ದರಾಮಯ್ಯನವರು ಏನು 101 ಪರಿಶಿಷ್ಟ ಜಾತಿಗಳು ಬರ್ತಿದ್ದಾವೆ, ಆ ಎಲ್ಲ ಪರಿಶಿಷ್ಟ ಜಾತಿಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇವತ್ತು ಸರ್ಕಾರದಲ್ಲಿ ಏನು ಸಚಿವರಿದ್ದಾರೆ, ನಮ್ಮ ದಲಿತ ಸಮುದಾಯದ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಆಗಿರ್ಬೋದು, ಹಾಗೆ ಅಬಕಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಸಾಹೇಬರಾಗಿರ್ಬೋದು, ಆಮೇಲೆ ಎಚ್ ಸಿ ಮಾದೇವಪ್ಪ ಸಾಹೇಬರಾಗಿರ್ಬೋದು, ಅದೇ ರೀತಿಯಾಗಿ ಇವತ್ತು ಕೆ ಎಚ್ ಮುನಿಯಪ್ಪನವರಾಗಿರ್ಬೋದು, ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯವರಾಗಿರ್ಬೋದು, ಅದೇ ರೀತಿಯಾಗಿ ಶಿವರಾಜ್ ತಂಗಡಿಗೆ ಅವರು, ಆಮೇಲೆ ರುದ್ರಪ್ಪ ಲಮಾಣಿಯವರು ಎಲ್ಲರೂ ಕೂಡ ಇವತ್ತು ಮುಖ್ಯಮಂತ್ರಿಗಳ ಅವರ ಒಂದು ಮನವಿಯನ್ನು ಮಾಡಿಕೊಂಡು ಇವತ್ತು ಒಳ ಮೀಸಲಾತಿಯನ್ನು ಜಾರಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಖ್ಯವಾಗಿ ನಾವೇನಪ್ಪ ಅಂತಂದ್ರೆ ಒಳ ಮೀಸಲಾತಿ ಈ ಜಾರಿಯಾಗೋದ್ರಿಂದ ಎಲ್ಲ ಸಮುದಾಯಗಳು ಕೂಡ ಏನು 101 ದಲಿತ ಸಮುದಾಯಗಳಿದಾವೆ, ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಕ್ಕೆ ಇವರೆಲ್ಲ ಸಚಿವ ಸಂಪುಟದ ಎಲ್ಲ ಸಚಿವರಿಗೂ ಕೂಡ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರಿಗೂ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೂ, ಹಾಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರಿಗೂ, ಅದೇ ರೀತಿ ಶಿವಾನಂದ ಪಾಟೀಲ್ ಸಾಹೇಬರಿಗೂ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರಿಗೂ ಸಚಿವರಿಗೂ ಕೂಡ ಈ ಮೂಲಕ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇವತ್ತು ಕಾಂಗ್ರೆಸ್ ಪಕ್ಷ ನಾವು ನೋಡ್ಕೊಂಡು ಬಂದಿದ್ದೀವಿ, ಮುಂಚೆಯಿಂದನೂ ಕೂಡ. ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು 20 ಪಾಯಿಂಟ್ ಪ್ರೋಗ್ರಾಮನ್ನು ತಂದು 20 ಅಂಶಗಳ ಕಾರ್ಯಕ್ರಮವನ್ನು ತಂದು ದಲಿತರಿಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವತ್ತು ಮಲ ಹೊರವ ಪದ್ಧತಿ ನಿರ್ಮೂಲನೆ ಆಗಿರ್ಬೋದು, ಆಮೇಲೆ ಜೀತ ಪದ್ಧತಿ ನಿರ್ಮೂಲನೆ ಆಗಿರ್ಬೋದು, ಅದೇ ರೀತಿಯಾಗಿ ಉಳುವವನೇ ಭೂಮಿ ಒಡೆಯ ಅಂತಕ್ಕಂಥ ಕಾನೂನನ್ನು ತಂದು ಇವತ್ತು ದೇಶದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ದಿವಂಗತ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಇದ್ದರು. ಎನ್ ರಾಜಯ್ಯನವರು ಏನಪ್ಪ ಅಂದರೆ ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಿದ್ದರು. ಆ ಸಂದರ್ಭದಲ್ಲಿ ಉಳುವವನೇ ಭೂಮಿ ಒಡೆಯ ಅಂತಕ್ಕಂಥ ಕಾನೂನನ್ನು ತಂದು ಎಲ್ಲ ದೇಶದಲ್ಲಿ ಏನು ದಲಿತರು ಸತ್ರೆ ಹುಳಲಿಕ್ಕೆ ಭೂಮಿ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಜಮೀನನ್ನು ಹಂಚಿಕೆಯನ್ನು ಮಾಡಿ ಅವರಿಗೂ ಕೂಡ ಜಮೀನುದಾರನ ಮಾಡಿರ್ತಕ್ಕಂಥದ್ದು ಯಾರಿದ್ರೆ ಅದು ಕಾಂಗ್ರೆಸ್ ಪಕ್ಷ, ಆಮೇಲೆ ಇಂದಿರಾ ಗಾಂಧಿ ಅವರು, ದೇವರಾಜ ಅರಸು ಅವರು. ಅದೇ ರೀತಿಯಾಗಿ ಇವತ್ತು ನೋಡ್ತಾ ಇದ್ದೀವಿ, ಸಿದ್ದರಾಮಯ್ಯನವರು 2013ರಲ್ಲಿ ಅಧಿಕಾರಕ್ಕೆ ಬಂದರು. 2013ರಿಂದ 2018 ಅವಧಿಯಲ್ಲಿ 160 ಭರವಸೆಗಳನ್ನು ಕೊಟ್ಟರು. ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದಂಥ ನಾಯಕರು ಯಾರಂದರೆ ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲಿ ಬಡವರ ಮಕ್ಕಳಿಗೆ ಏನು ಅನ್ನಭಾಗ್ಯ ಆಗಿರ್ಬೋದು, ಕ್ಷೀರ ಭಾಗ್ಯ ಆಗಿರ್ಬೋದು, ಶೂ ಭಾಗ್ಯ ಆಗಿರ್ಬೋದು. ಇವತ್ತು ನೋಡ್ತೀವಿ ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ತಕ್ಷಣ ಮೊದಲಿಗೆ ಮಾಡಿದ್ದೇನಪ್ಪ ಅಂದ್ರೆ ಎಲ್ಲ ನಿಗಮಗಳ ಸಾಲವನ್ನು ಮನ್ನಾ ಮಾಡಿದ್ರು. ಇವತ್ತು SC ST ನಿಗಮಗಳಲ್ಲಿ ಎಷ್ಟೋ ಬಡವರ ಸಾಲಗಳಿದ್ದು ಅವನ್ನೆಲ್ಲ ಮನ್ನಾ ಮಾಡಿ ಒಂದು ಬಡವರ ದಲಿತರ ಧ್ವನಿಯಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಏನು SCPTSP ಅಂತಕ್ಕಂಥ ಕಾನೂನನ್ನು ತಂದರು. SCPTSP ಅಂತಕ್ಕಂಥ ಕಾನೂನನ್ನು ತಂದು ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಎಲ್ಲ ದಲಿತರಿಗೆ ವಿಶೇಷವಾದಂಥ ಪ್ಯಾಕೇಜ್ಗಳನ್ನು ಕೊಟ್ಟು ಆಮೇಲೆ ಗುತ್ತಿಗೆಯಲ್ಲಿ ಕೂಡ ಅವರಿಗೆ ಮೀಸಲಾತಿಯನ್ನು ಕೊಟ್ಟಂಥವ್ರು ಸಿದ್ದರಾಮಯ್ಯನವರು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ದಲಿತ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು 2023ರ ಈ ಅವಧಿಯಲ್ಲಿ ಏನಪ್ಪ ಅಂದರೆ ಅವರ ಪ್ರಣಾಳಿಕೆಯಲ್ಲಿ ಹೇಳಿದರು, ನಾವು ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿಯನ್ನು ಜಾರಿ ತರ್ತೀವಿ ಅನ್ನೋಂಥ ಪ್ರಣಾಳಿಕೆಯನ್ನು ಹೇಳಿದರು. ಅದೇ ರೀತಿಯಾಗಿ ನುಡಿದಂತೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಆಮೇಲೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಎಲ್ಲ ಸಚಿವ ಸಂಪುಟದ ನಾಯಕರನ್ನು, ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಏನು ಭರವಸೆ ಕೊಟ್ಟಿದ್ರು ಆ ಭರವಸೆಗೆ ಅನುಗುಣವಾಗಿ ಇವತ್ತು ಒಳ ಮೀಸಲಾತಿಯನ್ನು ಜಾರಿ ತಂದಿದ್ದಾರೆ. ಈ ಜಾರಿ ತಂದಿರತಕ್ಕಂಥ ಒಳ ಮೀಸಲಾತಿಯನ್ನು ನಾವು ಏನಪ್ಪ ಅಂದ್ರೆ ಭಾಳ ಸಂತೋಷದ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಎಲ್ಲ ಸಮುದಾಯಗಳಿಗೂ ಕೂಡ ಇವತ್ತು ಬಲಗೈ ಸಮುದಾಯಕ್ಕೆ 6%, ಎಡಗೈ ಸಮುದಾಯಕ್ಕೆ 6%, ಹಾಗೆ ಸ್ಪೃಶ್ಯ ಜಾತಿಗಳು ಏನಂತೀವಲ್ಲ ಅವಾಗ 5%, ಅವ್ರಿಗೂ ಕೂಡ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಕೂಡ ಈ ಮೀಸಲಾತಿಯನ್ನು ಸಮ ಪ್ರಮಾಣದಲ್ಲಿ ಹಂಚಿ ಅವರಿಗೂ ಕೂಡ ಏನಪ್ಪ ಅಂದ್ರೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲೀಕರಣ ಆಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಹಾಗೂ ಎಲ್ಲ ಸಚಿವರಿಗೂ ಕೂಡ ಈ ಮೂಲಕ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಎಲ್ಲರಿಗೂ ಕೂಡ ಸರ್ವ ಜನರಿಗೂ ಕೂಡ ಸಮಾನತೆ ಹಕ್ಕನ್ನು ಕೊಟ್ಟಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕೊಟ್ಟರು, ಏನು ಹೇಳಿದರು, ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಈ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ರನ್ನು ಮುಖ್ಯವಾಗಿ ನೆನೆಸಬೇಕಾಗ್ತದೆ. ಬಾಬಾ ಸಾಹೇಬರು ಇವತ್ತು ದಲಿತರ ಮತ್ತು ಶೋಷಿತರ ಧ್ವನಿಯಾಗಿ ಕೆಲಸ ಮಾಡಿದ್ರು. ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸಿದ್ಧಾಂತ, ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಭಾಳ ಸ್ಪಷ್ಟವಾಗಿ ಕೆಲಸ ಮಾಡಿದೆ. ಇವತ್ತು ಸಿದ್ದರಾಮಯ್ಯನವರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳ ಪರಿಪಾಲನೆಯಲ್ಲಿ ಬಹಳ ಮುಖ್ಯವಾಗಿ ದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷವು ಕೂಡ ಸಂವಿಧಾನದ ಒಂದು ಆಶಯಗಳಿಗೆ ಯಾವತ್ತೂ ಕೂಡ ಒತ್ತನ್ನು ಕೊಡ್ತಾ ಅಂತಕ್ಕಂಥ ಒಂದು ವಿಚಾರ ಈ ಒಂದು ಸಂದರ್ಭದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಇವತ್ತು ನಾಗಮೋಹನ್ ದಾಸ್ ವರದಿ ಏನಪ್ಪ ABCD ವರ್ಗೀಕರಣ, ಒಳ ಮೀಸಲಾತಿ ವರ್ಗೀಕರಣ ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಲಿಕ್ಕೆ ಒಂದು ಅವಕಾಶ ಸಿಕ್ತು. ಆ ಒಂದು ಅವಕಾಶ ಕಾಂಗ್ರೆಸ್ ಪಕ್ಷ ಭಾಳ ಸ್ಪಷ್ಟವಾಗಿ ಮತ್ತು ಒಳ್ಳೆಯ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೂ ಹಾಗೂ ಈ ದೇಶದ ಏನು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಇದೆಲ್ಲಕ್ಕೂ ಕಾರಣ ಏನಪ್ಪ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಅದೇ ರೀತಿಯಾಗಿ HC ಮಾದೇವಪ್ಪನವರಾಗಿರ್ಬೋದು, RB ತಿಮ್ಮಾಪುರ ಸಾಹೇಬರಾಗಿರ್ಬೋದು, ಎಲ್ಲ ಸಚಿವ ಸಂಪುಟ ಎಲ್ಲರೂ ಕೂಡ ಈ ಒಂದು ABCD ವರ್ಗೀಕರಣಕ್ಕೆ, ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಹಕರಿಸಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಲ್ಲರೂ ಕೂಡ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸುಭಾಷ್ ಕಾಲೇಬಾಗ್ ಅಂತ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ. ಸ್ವಾತಂತ್ರ್ಯ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿಗಳಿಗೆ ಮತ್ತು ದಲಿತರಿಗಾಗಿ ಏನೋ ಒಂದು ರಿಸರ್ವೇಷನ್ ಮೀಸಲಾತಿಯನ್ನು ಸೌಲಭ್ಯ ಒದಗಿಸಿಕೊಟ್ರು. ಆ ಸಮಾಜ ಕೂಡ ದೇಶದ ಒಂದು ಮುಖ್ಯವಾಹಿನಿ ಬರಲಿ, ಅವ್ರಿಗೂ ಕೂಡ ಸವಲತ್ತುಗಳು ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಮೀಸಲಾತಿಯನ್ನು ಒದಗಿಸಿಕೊಟ್ರು. ತದನಂತರ ಮುಂದೆ ಬರ್ತಾ ಕೆಲವೇ ಜಾತಿಗಳಿಗೆ ಸೀಮಿತವಾಗಿದ್ದಂಥ ಈ ಮೀಸಲಾತಿ 101 ಜಾತಿಗಳು ಸೇರ್ಪಡೆ ಆಗುವ ಹಂತಕ್ಕೂ ಬಂದು ಮುಟ್ಟಿತು. ನಂತರ ಅದರಲ್ಲಿ ಕೆಲವೊಂದು ಬಲಿಷ್ಠ ಜಾತಿಗಳು ಕೆಲವೇ ಮೀಸಲಾತಿ ಕಬಳಿಸ್ತಿದ್ದಂಥ ಆರೋಪ ಬಂತು. ಕೆಲವೊಂದು ಅಡೆತಡೆಗಳೂ ಆದವು. ಇದನ್ನೆಲ್ಲ ಮನಗಂಡು ದಲಿತ ಸಮಾಜ ಆಯಾ ಜನಸಂಖ್ಯೆ ಅನುಸಾರ ಎಲ್ಲ ಜಾತಿಗಳಿಗೆ ಸೌಲಭ್ಯ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸುಮಾರು ಒಂದು 3 ದಶಕಗಳ ಹಿಂದೆ 90ರ ದಶಕದ ನಂತರ ಒಳ ಮೀಸಲಾತಿಗಾಗಿ ಹೋರಾಟ ಸ್ಟಾರ್ಟ್ ಮಾಡ್ತು. ಆ ಹೋರಾಟ ಸುದೀರ್ಘ 30-35 ವರ್ಷಗಳ ಹೋರಾಟ ನಡೀತು. ಎಲ್ಲರಿಗೂ ಪ್ರಾತಿನಿಧ್ಯ ಸಿಗಬೇಕು, ಯಾರಿಗೇ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ಪ್ರಾರಂಭವಾದಂಥ ಈ ಹೋರಾಟ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರದ ಸಮ್ಮಿಶ್ರ ಸರ್ಕಾರ ಇತ್ತು. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ ಪ್ರಪ್ರಥಮವಾಗಿ ಒಳ ಮೀಸಲಾತಿಗೆ ಒಂದು ಆಯೋಗ ರಚನೆ ಮಾಡಿದರು. ಆಯೋಗದ ಮೊದಲನೇ ಅಧ್ಯಕ್ಷರಾಗಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಡಾಕ್ಟರ್ VS ಮಣಿಮಠ ಅವ್ರನ್ನ ನೇಮಕ ಮಾಡಿತು. ತದನಂತರ ಮುಂದೆ ಬರ್ತಾ AJ ಸದಾಶಿವ ಅವರು, ನ್ಯಾಯಮೂರ್ತಿ AJ ಸದಾಶಿವ ಅವರು ಆ ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿ ಜನಸಂಖ್ಯೆವಾರು ಒಂದು ಮೀಸಲಾತಿ ವರ್ಗೀಕರಣಕ್ಕಾಗಿ ಒಂದು ಸರ್ವೆ ಮಾಡಿದರು. ಆ ಸರ್ವೆಯನ್ನು ವರದಿನೂ ಒಪ್ಪಿಸಿದರು. ಕಳೆದ BJP ಸರ್ಕಾರ ಆ ಸರ್ವೆಯನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ತಿರಸ್ಕಾರ ಮಾಡಿ JC ಮಾಧುಸ್ವಾಮಿ ಅವರ ಆಯೋಗವನ್ನು ಮಾಡಿದರು. ಅವರು 15% ಇರತಕ್ಕಂಥ ಒಳ ಮೀಸಲಾತಿಯಲ್ಲಿ ಇನ್ನೂ 2% ಹೆಚ್ಚಿಗೆ ಮಾಡಿ 17% ಮಾಡಿ ಕೊಡ್ಬೋದು ಅಂತ ಕೊಟ್ಟರು. ಮುಂದೆ ನಮ್ಮ ಸರ್ಕಾರ ಬಂದ ಬಳಿಕ ಮುಖ್ಯಮಂತ್ರಿಯವರು ಈಗಾಗಲೇ ನಾವು ಅದನ್ನು ಪ್ರಣಾಳಿಕೆ ಒಳಗೆ ಹಾಕ್ಕೊಂಡಿದ್ವಿ, ನಾವು ಒಳ ಮೀಸಲಾತಿ ಮಾಡ್ತೀವಿ ಅಂತೇಳಿ. ಆ ತಂತ್ರ ಮತ್ತು ನಾಗಮೋಹನ್ ದಾಸ್ ಅವರ ಆಯೋಗನ ಮಾಡಿ ವೈಜ್ಞಾನಿಕವಾಗಿ ಸರ್ವೆ ಮಾಡಿ ಯಾವ ಜನಸಂಖ್ಯೆ ಎಷ್ಟು ಮೀಸಲಾತಿ ಕೊಡಬೇಕು ಅನ್ನೋದನ್ನು ಇದು ನಿರ್ಧಾರ ಮಾಡಿ ಈಗ ಆಲ್ರೆಡಿ ಅದನ್ನು ಜಾರಿಗೆ ಮಾಡಿದ್ದಾರೆ. ನಾವೆಲ್ಲ ಸ್ವಾಗತ ಮಾಡ್ತೀವಿ. ಪ್ರಥಮವಾಗಿ ಬುದ್ಧ, ಬಸವ, ಅಂಬೇಡ್ಕರನ್ನು ಸ್ಮರಿಸಿಕೊಳ್ಳುತ್ತಾ ಈ ಏನು ಪರಿಶಿಷ್ಟ ಜಾತಿ ವಿಭಾಗದ ಪತ್ರಿಕಾ ಮಾಧ್ಯಮಕ್ಕೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ, ಏನು ಘನ ಸರ್ಕಾರದ ಈ ಮೀಸಲಾತಿಯನ್ನು ಕಲ್ಪಿಸಿದ್ದಾರೆ. 6 ಪರಿಶಿಷ್ಟ ಜಾತಿಯಲ್ಲೇ ಡಿವೈಡ್ ಇದ್ದದನ್ನು 6-5 ಅಂತ ವರ್ಗೀಕರಣ ಮಾಡಿದ್ದಾರೆ. ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಹಾಗೂ ಉಪಮುಖ್ಯಮಂತ್ರಿಗಳನ್ನು
ಮತ್ತು ಎಲ್ಲ ಸಚಿವ ಸಂಪುಟ ಸಹೋದ್ಯೋಗಿ ಮಿತ್ರರು ಹಾಗೂ ಎಲ್ಲ ಕರ್ನಾಟಕ ಸರ್ಕಾರದ ಶಾಸಕರ ಮಿತ್ರರು ಪರಿಶಿಷ್ಟ ಜಾತಿ ವಿಭಾಗದಿಂದ ವಿಜಯಪುರ ಮತ್ತು ಇಂಡಿ ಬ್ಲಾಕ್ನಿಂದ ಅವರಿಗೆ ಹೃತ್ಪೂರ್ವಕದ ಸ್ವಾಗತವನ್ನು ಸಲ್ಲಿಸುತ್ತೇವೆ. ಯಾಕಂದ್ರೆ ನಮ್ಮ ಸಂಬಂಧ ಇವತ್ತು ಬಂದು ಎಲ್ಲರೂ ತಾಸಿನ ಕಾಯಿಲೆ ನಮ್ಮ ಸಂಬಂಧ ಮೊದಲನೇದಾಗಿ ಮತ್ತು ಇದು ಮೀಸಲಾತಿ 30 ವರ್ಷದಿಂದ ಹೋರಾಟ ಮಾಡ್ಬೋದು ಬಂದಂಥ ಮೀಸಲಾತಿ ಈಗಿನಿಲ್ಲ. ಇವ್ರು ಸರ್ ಅಂದರು ಇಲ್ಲ ಒಳಗೊಬ್ಬರೊಬ್ಬರು ವಿರೋಧ ಮಾಡ್ತಾ ಇದ್ದಾರಂತೆ, ಬೇರೆ ಸಂಘಟನೆಗಳು ಮಾಡ್ತಾರೆ. ಎಷ್ಟೇ ಒಳ್ಳೆಯದು ಮಾಡಿದ್ರು ಕೆಲವೊಂದು ಮಾಡ್ತಿರ್ತಾರೆ. ಆಗ 99.9% ಎಲ್ಲರೂ ಒಪ್ಕೊಂಡಂತಾರೆ ಈ ನಾಗಮೋಹನ್ ದಾಸ್ ವರದಿಯನ್ನು. ಅದಕ್ಕೆ ಈ ವರದಿ ಒಪ್ಪಿಸಿದಂಥ ಸಿದ್ದರಾಮಯ್ಯನವರು ಹಾಗೂ ಸಂಪುಟ ಸಚಿವರು ಎಲ್ಲ ನಮ್ಮ MLAಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲ ದಲಿತರ ಪರವಾಗಿ ಮತ್ತು ಹಿಂದುಳಿದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ನೀವು ದಲಿತ